ಹಾಯ್, ವೆಲ್ಕಮ್ ಟು ಅಮೂಲ್ಯ ಅಮ್ಮು ಬ್ಲಾಗ್ಸ್. ಇವತ್ತು ನಾನು ನಿಮಗೆ ನಮ್ಮ ನರ್ಸರಿಯಲ್ಲಿರುವ ಮೂಸಂಬಿ ಗಿಡ ತೋರಿಸ್ತೇನೆ. ಬನ್ನಿ ಹೋಗುವ. ನಮ್ಮ ಮೂಸಂಬಿ ಮರಗಳಲ್ಲೇ ಮೂಸಂಬಿ ಅಂತ ಇದ್ರ ಹೆಸರು. ಈ ಮೂಲ ಮರ ನಮ್ಮ ತೀರ್ಥಹಳ್ಳಿಯ ಸಮೀಪದಲ್ಲಿ ಮರಗಳಲ್ಲೇ ಅನ್ನುವ ಒಂದು ಗ್ರಾಮದಲ್ಲಿ ಕೃಷ್ಣಮೂರ್ತಿ ಸರ್ ಅಂತ ಒಬ್ಬರಿದ್ದಾರೆ. ಅವರ ತೋಟದಲ್ಲಿ ಯಾರು ನೆಟ್ಟಿದ್ದು ಅಂತ ಗೊತ್ತಿಲ್ಲ, ತುಂಬ ಹಳೆಯ ಮರ ಇದೆ ಮೂಸಂಬಿ. ಸಿಕ್ಕಾಪಟ್ಟೆ ಹಣ್ಣು ಹಿಡಿಯುತ್ತದು. ತೋಟದ ನೆರಳಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಯಿ ಬಿಡ್ತಾಯಿತ್ತು. ಈಗ ನಮ್ಮಲ್ಲಿ ಮದರ್ ಪ್ಲ್ಯಾಂಟ್ ಮಾಡಿ ಸಾಧಾರಣ ಒಂದು 10 ವರ್ಷ 12 ವರ್ಷ ಆಯಿತು. ಸೊ ತುಂಬ ಅದ್ಭುತವಾಗಿ ಕಾಯಿ ಬಿಡುತ್ತಿದ್ದು. ಸೊ ಗಾತ್ರನೂ ನೋಡ್ಬೋದು ನೀವು, ಪ್ಲಸ್ ಸಂಖ್ಯೆ ನೋಡ್ಬೋದು ಗಿಡದಲ್ಲಿ. ಮತ್ತು ಒಳಗಡೆ ಬಣ್ಣ ಅಂತೂ ಆರೆಂಜ್ ಕಟ್ ಮಾಡ್ದಂಗೆ ಇರುತ್ತೆ. ಇದು ಸರಿ ಹಣ್ಣಾಗಿಲ್ಲ, ಆದರೂ ನೋಡಿ ಒಳ್ಳೆ ಕಿತ್ತಳೆ ಹಣ್ಣಿನ ಕಲರ್ ಒಳಗಡೆ. ಅದ್ಭುತವಾದ ರುಚಿ, ಭಾಳ ಜ್ಯೂಸಿ ಇರುತ್ತೆ, ಬೀಜಗಳು ಕಮ್ಮಿ. ಸೊ ತುಂಬ ಸಿಹಿಯಾದ, ಹುಳಿಯೇ ಇಲ್ಲ ಅಂತ ಹೇಳ್ಬೋದು ಹಣ್ಣಾದ ಕರೆಕ್ಟಾಗಿ. ಸೊ ಭಾಳ ರುಚಿಕರವಾದ ಮೂಸಂಬಿ ಇದು. ತುಂಬ ಗಟ್ಟಿಮುಟ್ಟಾಗಿ ಬೆಳೆಯುತ್ತೆ ಗಿಡ. ಸೊ ಯಾವುದೇ ರೀತಿಯ ಆರೈಕೆ ಎಲ್ಲ ಬೇಕಾಗಲ್ಲ. ಈ ವಿದೇಶಿ ತಳಿಗಳು ಅಂತ ನೂರಾರು ಪ್ರಭೇದಗಳು ಬರ್ತಾ ಇರುತ್ತೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು, ಆದರೆ ನಮ್ಮಲ್ಲಿ ನಾಟಿ ಪ್ರಭೇದ ಇದು ತುಂಬಾ ಚೆನ್ನಾಗಿದೆ. ಸೊ ಯಾವ ವಿದೇಶಿ ಪ್ರಭೇದಕ್ಕೂ ಕಮ್ಮಿ ಇಲ್ಲ ಇದು. ಸೊ ಇದರಲ್ಲಿ ನೀವು ಎಷ್ಟು ಹಿಡಿದಿದೆ ಅಂತ ನೋಡ್ಬೋದು. ಸಿಕ್ಕಾಪಟ್ಟೆ ಇಳುವರಿ, ಸರಿಯಾಗಿ ಬಿಸಿಲಲ್ಲಿ ನೆಟ್ಟರೆ, ಉತ್ತಮವಾಗಿ ವರ್ಷಕ್ಕೊಂದೆರಡು ಸತಿ ನಿರ್ವಹಣೆ ಮಾಡಿದರೆ, ಸೊ ಎಷ್ಟು ಜ್ಯೂಸಿ ಇದೆ ನೋಡಿ. ಹಾಗೆ ಕೈಯಲ್ಲಿ ಹಿಂಡಿ ಜ್ಯೂಸ್ ತೆಗಿಬೋದು, ಅಷ್ಟು ಜ್ಯೂಸಿ ಇದೆ. ಸೂಪರ್ ಆಗಿದೆ. ವೆರಿಗೇಟೆಡ್ ಮೂಸಂಬಿ ಮತ್ತೆ ಇದು ಕಂಪೇರ್ ಮಾಡಿ ಸ್ವಲ್ಪ ಟೇಸ್ಟ್ ಬೇರೆ ಇದೆ. ಹೌದು, ವೆರಿಗೇಟೆಡ್ ಮೂಸಂಬಿ ಫ್ಲೇವರ್ ಬೇರೆ ಥರ ಇರುತ್ತೆ. ಇದು ಪಕ್ಕಾ ಮೂಸಂಬಿ, ಮೈಲ್ಡ್ ಮೂಸಂಬಿ ಫ್ಲೇವರ್ ಇದು ಇದೆ. ಸೊ ಇದನ್ನು ನಮ್ಮಲ್ಲಿ ಹಣ್ಣು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿ ಸುಮಾರು ವರ್ಷ ಆಯಿತು. ಸೊ ನಮ್ಮಲ್ಲಿ ಫಸ್ಟ್ ಟೈಮ್ ಇದು ಹಣ್ಣು ಬಂದ ಮೇಲೆ ನಾವು ಬಹುಶಃ ಮಾರ್ಕೆಟಿಂದ ಮೂಸಂಬಿ ಖರೀದಿನೇ ಮಾಡಿಲ್ಲ. ಯಾಕಂದರೆ ಮಾರ್ಕೆಟಲ್ಲಿ ಸಿಗೋ ಮೂಸಂಬಿ ಇದ್ರ ಮುಂದೆ ಏನೂ ಅಲ್ಲ ಅನಿಸ್ಬಿಡುತ್ತೆ ನಮಗೆ. ಸೊ ಅಷ್ಟು ರುಚಿಕರವಾದ ಹಣ್ಣು. ಸೊ ಇದು ನಾವು ನಿಯಮಿತವಾಗಿ ಕಸಿ ಗಿಡಗಳನ್ನು ತಯಾರು ಮಾಡ್ತೇವೆ, ಸ್ವಲ್ಪ ಮಟ್ಟಿಗೆ. ಯಾಕಂದರೆ ಕಸಿ ಗಿಡ ನಾಟಿ ಮಾಡಿ ಒಂದು 3 ವರ್ಷ ಬೇಕು. ಇದು ಹೆಚ್ಚು ಕಮ್ಮಿ 2.5-3 ವರ್ಷ ಬೇಕು. ಬೆಳವಣಿಗೆ ಆದಮೇಲೆ ಕಾಯಿ ಬರುತ್ತೆ. ಸೊ ನಾವು ಜಾಸ್ತಿ ಗಿಡ ಮಾಡಲ್ಲ. ಮತ್ತು ಇದು ನಮ್ಮ ಕಡೆ ಕಮರ್ಷಿಯಲಾಗಿ ಏನು ಬೆಳೆಸೋದಿಲ್ಲ ರೈತರು. ಮಂಗನ ಕಾಟ, ಬೇರೆ ಬೇರೆ ನಾನಾ ಕಾರಣಗಳಿಂದ ಮಲೆನಾಡು ಪ್ರದೇಶಗಳಲ್ಲೆಲ್ಲ ಸ್ವಲ್ಪ ಇದರ ಬೆಳೆ ಅಂತ ಮಾಡೋದು ಕಮ್ಮಿ. ಸೊ ಮನೆ ಮಟ್ಟಕ್ಕೆ ಹಾಕ್ಕೊಳ್ಳೋರು ಸ್ವಲ್ಪ ಗಿಡ ಕೇಳ್ತಾರೆ. ಹಾಗಾಗಿ ಜಾಸ್ತಿ ಗಿಡ ನಾವು ತಯಾರು ಮಾಡೋದಿಲ್ಲ, ಲಿಮಿಟೆಡ್ ಗಿಡಗಳನ್ನು ಮಾತ್ರ ತಯಾರು ಮಾಡ್ತೇವೆ. ಸೊ ನಿಮಗೂ ಬೇಕಾದಲ್ಲಿ ನಮ್ಮ ನರ್ಸರಿಗೆ ಭೇಟಿ ಮಾಡಿ ನೀವು ಈ ತಳಿಯ ಗಿಡಗಳನ್ನು ಖರೀದಿ ಮಾಡಬಹುದು. ಸಮ ಕಲರ್ನ ಇಲ್ಲ. ಸೊ ಈಗಾಗಲೇ ಇದರ ಗೊಂಚು ನೋಡಿ ಹೆಂಗೆ ಬಂದಿದೆ ಅಂತ. ಎಲ್ಲ ಆ್ಯಂಗಲ್ನಲ್ಲೂ ಹಣ್ಣುಗಳು ತುಂಬಿಕೊಂಡಿದ್ವು. ಈಗ ಸ್ವಲ್ಪ ಹಣ್ಣು ಮಾಗಿ ನಾವು ಹಾರ್ವೆಸ್ಟ್ ಮಾಡ್ತಾಯಿದ್ದೇವೆ. ನೆಕ್ಸ್ಟ್ ಬ್ಯಾಚು ಹೂಗಳು, ಕಾಯಿಗಳು, ಮಿಡಿಗಳು ಎಲ್ಲ ರೆಡಿಯಾಗಿದ್ದಾವೆ. ಬರ್ತೇನೆ ನಾನು. ಈಗ ಮರಗಳಲ್ಲೇ ಮೂಸಂಬಿಯ ಸಯನ್ ತೆಗೆದು ಈಗ ಕಸಿ ಕಟ್ಟಬೇಕು. ಈ ಥರ ಬಿಸಿಲಿಗೆ ಚಾಚಿರುವ ಕಡ್ಡಿಗಳನ್ನೆಲ್ಲ ತೆಗಿಬೇಕು. ಇದರಲ್ಲಿ ಈಗ ಎರಡು ಅಥವಾ ಮೂರು ಮಟ್ ಕಟ್ಬೋದು. ಈ ಥರ ಚಿಕ್ಕ ಚಿಕ್ಕ ಪೀಸ್ ಕಟ್ಟಿದ್ರೂ ಬರುತ್ತೆ.
ಹೂವೆಲ್ಲ ತೆಗೀರಿ ಸಾಕು. ನೋಡಿ ಇಲ್ಲೊಂದಿದೆ, ಇದು ಫುಲ್ ರೆಡಿಯಾಗಿದೆ ಹಣ್ಣು. ಸೈಜ್ ನೋಡಿ ಅದು. ಜ್ಯೂಸ್ ನೋಡಿ. ವಾವ್, ನೇಚರ್ ಮಧ್ಯ ತುಂಬ ಖುಷಿ ಆಗ್ತದೆ ಈ ಥರ ಫ್ರೆಶ್ ಫ್ರೂಟ್ಸ್ ತಿನ್ನುವಾಗ. ಶುಗರ್ಲೆಸ್ ಏನು ಇಲ್ಲ, ಸೂಪರ್. ಅಂಗಡಿಯಲ್ಲಿ ಜ್ಯೂಸ್ ಅಂದರೆ ಒಂದಿಷ್ಟು ಸಕ್ಕರೆ ಹಾಕಿ ಸ್ವಲ್ಪ ಇದರ ಜ್ಯೂಸ್ ಹಾಕಿ ಕೊಡ್ತಾರೆ. ಇಲ್ಲಿ ನಾವು ನ್ಯಾಚುರಲ್ ಆಗಿ ಕುಡಿಯುವಾಗ ತುಂಬ ಖುಷಿ ಆಗ್ತದೆ. ಈಗ ಮುಸುಂಬಿ ಗಿಡ ಕಟ್ಟಲಿಕ್ಕೆ ಬೀಜದ ಗಿಡ ಎಲ್ಲ ತಂದಿಟ್ಟಿದ್ದಾರೆ. ಈಗ ಇದಕ್ಕೆ ಕಸಿ ಕಟ್ಟಬೇಕು. ಈ ವಿಡಿಯೋವನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.